ಹಾಯ್ ಹಲೋ ನಮಸ್ತೆ. ನೋಡಿ, ಇದೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಾಳಿ ಸೇತುವೆ ಬಿದ್ದಿರುವಂಥ ಒಂದು ಇದು ದೃಶ್ಯ. ಏನೋ ಅದೃಷ್ಟವಶಾತ್ ಏನೂ ಯಾರಿಗೂ ಒಂದು ಪ್ರಾಣ ಹಾನಿಯಾಗಿಲ್ಲ. ಆದರೆ ಸಂಪೂರ್ಣವಾದ ಹಾನಿಯಾಗಿರೋದು ಈ ಸೇತುವೆ ಮಾತ್ರ. ಒಂದು ಲಾರಿ ಮಾತ್ರ ಈ ಒಂದು ಸೇತುವೆ ಅವಘಡದಲ್ಲಿ ಸಿಲುಕಿಕೊಂಡಿದೆ, ಅದರ ಕೆಳಗಡೆ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಸೇತುವೆ ಎಷ್ಟು ಸುಂದರವಾಗಿತ್ತು ಅಂತ ಹೇಳಿದ್ರೆ, ಈ ಕಾಳಿ ಸೇತುವೆ ಸಮುದ್ರ ಇಲ್ಲಿಂದ ಆ ಕಡೆ ಮಧ್ಯದಲ್ಲಿ ನಿಂತುಕೊಂಡು ನಮ್ಮ ಸಮುದ್ರದ ಒಂದು ಸೌಂದರ್ಯವನ್ನು, ಆ ಕಡೆ ಪ್ರಕೃತಿಯನ್ನು ಈ ಕಡೆ ಪ್ರಕೃತಿಯನ್ನು ಸವಿಯುವಂಥ ಒಂದು ಸೇತುವೆ ಆಗಿತ್ತು. ಇದೇ ರೀತಿ IRB ಅವರು ಹೊಸದಾಗಿ ನಿರ್ಮಿಸಿರುವಂಥ ಈ ಒಂದು ಸೇತುವೆ ಇದು. ಈಗ ಸದ್ಯ 3-4 ವರ್ಷದ ಹಿಂದೆ ಕಟ್ಟಿರುವಂಥ ಈ ಒಂದು ಸೇತುವೆ, ಇದು ಹೊಸ ಸೇತುವೆ. ಆದರೆ ಒಂದು ಸುಮಾರು 45-50 ವರ್ಷ ಹಿಂದೆ ಕಟ್ಟಿರುವಂಥ ಸೇತುವೆ, ಕಾಳಿ ಸೇತುವೆ ಸಂಪೂರ್ಣ ನಾಶವಾಗಿದೆ. ಇದೇ ನೋಡಿ, ಪಾಪ ಆ ಒಂದು ಟ್ರಕ್ಕಿನ ಚಾಲಕ ಈ ಒಂದು ಅವಘಡ ಸಿಲುಕಿಕೊಂಡಿರುವಂಥದ್ದು. ನೋಡಿ, ಈ ಒಂದು ಗಾಡಿಯಲ್ಲಿ ಅವನು ಸಮುದ್ರದಲ್ಲಿ ಬಿದ್ದಿರುವಂಥ ಒಂದು ಸೇತುವೆ ಕೆಳಗಡೆ ಬಿದ್ದಿದೆ ಆ ಗಾಡಿ. ಈ ಒಂದು ಸ್ಥಳೀಯರು ಬೋಟಿನ ಮುಖಾಂತರ ಹೋಗಿ ಆ ಒಂದು ಚಾಲಕನ ಒಂದು ರಕ್ಷಣೆ ಮಾಡುತ್ತಿರುವಂಥ ಒಂದು ದೃಶ್ಯ ನೋಡಿ. ಏನು ಅವನು ಅದೃಷ್ಟ ಚೆನ್ನಾಗಿರೋದರಿಂದ ಅವನು ಬದುಕಿದ್ದಾನೆ. ಆದರೆ ಈ ಒಂದು ಅವಘಡ ರಾತ್ರಿ ಆಗಿರೋದರಿಂದ ನಮ್ಮ ಒಂದು ಜನರಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಅದೇ ಡೇ ಟೈಮಲ್ಲಿ ಏನಾದ್ರು ಆಗಿದ್ದರೆ ಜನರು ತಿರುಗಾಡುವಂಥ ಒಂದು ಸಮಯ ಆಗ್ತಾ ಇತ್ತು. ಆ ಸಮಯದಲ್ಲಿ ಹೆಚ್ಚಿನ ಜನರಿಗೆ ಪ್ರಾಣಹಾನಿ ಆಗುವಂಥ ಒಂದು ಚಾನ್ಸಸ್ ಕೂಡ ಇತ್ತು ಅನ್ನಿಸ್ತೈತೆ. ರಾತ್ರಿ ಆಗಿರೋದರಿಂದ ಅಲ್ಲಿ ಒಂದು ಜನರ ಒಂದು ಸಂಪೂರ್ಣ ಚಲನವಲನ ಇರಲಿಲ್ಲ. ಆದರೆ ಆ ಒಂದು ಗಾಡಿ ಚಾಲಕ ಮಾತ್ರ ಒಂದು ಮಧ್ಯದಲ್ಲಿ ಸಿಲುಕಿಕೊಂಡಿರೋದು ಒಂದು ನಮಗೆ ಒಂದು ಇದು. ಆದರೆ ದೇವರ ದಯೆಯಿಂದ ಅವನಿಗೇನು ಪ್ರಾಣ ಆಗಿಲ್ಲ ಅನ್ನೋದು ಒಂದು ಸಂತೋಷದ ಸುದ್ದಿ. ನೋಡಿ, ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ಈಗ ಸದ್ಯ ಶಿರೂರಿನಲ್ಲಿ ಇದೇ ಘಟನೆ. ಶಿರೂರಿನಲ್ಲಿ ಈ ಥರ ಒಂದು ಗುಡ್ಡ ಕುಸಿತದಿಂದ ಆಗಿರುವಂಥ ಒಂದು 10-13 ಜನ ಬಲಿಯಾಗಿದ್ದರು. ಪಾಪ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಯಾಕೋ ಏನೋ ಒಂದು ಬೆರಸಿಡಿದಂಥ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಯಾಕೋ ಗೊತ್ತಿಲ್ಲ. ಇಂಥ ಒಂದು ಬ್ರಿಡ್ಜನ್ನು ನಿರ್ಮಾಣ ಮಾಡೋದಕ್ಕೆ ಎಷ್ಟು ಜನರ ಶ್ರಮ ಇರಬೇಕು ಅಲ್ವಾ. ಆದರೆ ಈಗ ಅದು ಸಂಪೂರ್ಣವಾದಂಥ ನಾಶವಾಗಿದೆ ನೋಡಿ. ಬಾಯ್, ಥ್ಯಾಂಕ್ ಯು.